Hi guys, welcome back to our YouTube channel. Oh Madhu. ಹೆಂಗದಿರೆಲ್ಲರೂ ಐ ಹೋಪ್ ನಾವು ಆರಾಮದೀವಿ ಅಂತ ಅನ್ಕೊತೀನಿ. ನಾವು ಮಸ್ತ್ ಅದೀವಿ. ಇವತ್ತಿನ ವಿಡಿಯೋ ಏನಂತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಆಸ್ಕಿಂಗ್ ಕ್ವಶನ್ ಅಂತ ಹಾಕಿದ್ದೆ. ಸೊ ಅದಕ್ಕೆ ಆನ್ಸರ್ ಮಾಡಬೇಕು ಅಂತಂದು ಈ ವಿಡಿಯೋ ಮಾಡಾಕ್ತೀನಿ. ನನ್ನ ಕಡೆ ಒಂದೇ ಮೊಬೈಲ್ ಇರೋದ್ರಿಂದ ಮೊಬೈಲ್ ರೆಕಾರ್ಡ್ ಮಾಡಾಕಿರ್ತೀನಿ. ಸೊ ಹಾಗಾಗಿ ಇಲ್ಲೇ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ರಿಪೀಟೆಡ್ ಕ್ವಶನ್ನು ಜಾಸ್ತಿ ಇದು ಈ ಕ್ವಶನ್ ಭಾಳ ಕೇಳಾರಂತ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿನಿ. ಇದು ಏನು ಕ್ವಶನ್ಸು ಏನು ಅಂತ ನೋಡೋಣ ಬರ್ರಿ. ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಕೇಳಿದ್ದಂದ್ರೆ ನಿಮ್ಗೆ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ. ಇದಕ್ಕೆ ಆನ್ಸರ್ ಲಾಸ್ಟಲ್ಲಿ ಹೇಳ್ತೀನಿ, ವೆಯ್ಟ್ ಮಾಡಿ ಫುಲ್ ವಿಡಿಯೋ ನೋಡಿರಿ. ಆಮೇಲೆ ನೀವು ಎಷ್ಟು ಜನ ಮನೆಯಾಗಿರ್ತೀರಿ ಅಂತ ಕೇಳಿರಿ. ನಾ ಈ ಕ್ವಶನ್ ಹಾಕಿದಾಗ ನಮ್ಮ ಅತ್ತೆ ಅವರೆಲ್ಲರೂ ಇದ್ದರು. ಸೊ ಇವಾಗ ಪ್ರೆಸೆಂಟ್ ನಾವಿರೋದು ನನ್ನ ಹಸ್ಬೆಂಡ್ ಅವ್ರ ಅಣ್ಣ ಅವರ ವೈಫು ಇರ್ತೀವಿ. ಧೀರಜ್ ಇದನ್ನೆಲ್ಲ ನೋಡಿದ್ರಲ್ಲ ನೀವು ಹಳೆ ವೀಡಿಯೋಸ್ ಒಳಗೆಲ್ಲ ಅವನು ಊರಿಗೆ ಹೋದ. ಸೊ ಹಂಗಾಗಿ ಇವಾಗ 4 ಜನ ಇರ್ತೀವಿ. ಆಮೇಲೆ ನಿಮ್ಮ ಮಮ್ಮಿ ಪಪ್ಪ ಆ್ಯಂಡ್ ನಿಮ್ಮ ಫ್ಯಾಮ್ಲಿ ಬಗ್ಗೆ ಹೇಳ್ರಿ ಅಂತಂದು ಕೇಳಿದ್ರಿ. ಆಲ್ಮೋಸ್ಟ್ ಒಂದು 5-6 ಕ್ವಶನ್ ಬಂದಿತ್ತಿದ್ದು. ಸೊ ನಮ್ಮ ಮಮ್ಮಿ ನಮ್ಮ ಪಪ್ಪ ಬಗ್ಗೆ ಹೇಳೋಕೆ ಟೈಮ್ ಬರುತ್ತೆ ರೀ, ಅವಾಗ ಹೇಳ್ತೀನಿ. ಇವಾಗ ಬೇಡ ಸದ್ಯಕ್ಕೆ. ನೀವು ಬೇರೆ ಎಲ್ಲಿ ವರ್ಕ್ ಮಾಡೋದು, ನೀವೇನು ವರ್ಕ್ ಮಾಡ್ತೀರಿ ಅಂತ ಕೇಳಿದ್ರಿ. ನಾ ಎಲ್ಲಿ ವರ್ಕ್ ಮಾಡ್ತೀನಿ ಅಂತ ನೀವು ಹಳೆ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಲೂಪಿನ್ ಡಯಾಗ್ನೋಸ್ಟಿಕಲ್ ಮಾಡೋದು ನಾನು ಲ್ಯಾಬ್ ಟೆಕ್ನಿಷಿಯನ್. ಆಮೇಲೆ ಐ ಲೈಕ್ ಯುವರ್ ವೀಡಿಯೋಸ್ ಅಂತ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೀವು ವೀಡಿಯೋಸ್ ಹಾಕಿದ್ರೆ ನಮ್ಮ ವೀಡಿಯೋಸ್ ನೀವು ಇಷ್ಟಪಡ್ತೀರಂದ್ರೆ ಥ್ಯಾಂಕ್ ಯು. ಆಮೇಲೆ ಮತ್ತೆ ನಿಮ್ಮ ಲವ್ ಮ್ಯಾರೇಜಾ ಅವ್ರ ಅರೇಂಜ್ ಮ್ಯಾರೇಜಾ ಹೇಳ್ತೀನಿ ಲಾಸ್ಟ್ವರೆಗೂ ನೋಡಿರಿ. ಆಮೇಲೆ ಡೈಲಿ ಲಾಗ್ ಮಾಡಿ ಸಿಸ್ಟರ್ ಅಂತ ಹಾಕಿದ್ದೀರಾ. ಮಾಡ್ತೀವಿ ರೀ ಡೈಲಿ. ಅದೇ ರೀ ನಾ ಹೇಳಿದೆ ಅಲ್ಲ, ಏನು ಕಂಟೆಂಟ್ ಮಾಡ್ಬೇಕು ಡೈಲಿ ಲಾಗ್. ನಾವೇನು ಬೇರೆದವ್ರ ಜೊತೆ ಅಲ್ಲಿ ಟ್ರಿಪ್ಪಿಗೆ ಹೋದ್ವಿ ಇಲ್ಲಿ ಟ್ರಿಪ್ಪಿಗೆ ಹೋದ್ರೆ ಮಾಡಂಗಿಲ್ಲ. ಅದು ಕೆಲಸಕ್ಕೆ ಹೋಗಬೇಕು, ಅದು ಮನೆಗೆ ಬರಬೇಕು, ಅದು ಮನೆ ಕೆಲಸ ಮಾಡಬೇಕು. ನಾವು ಒಂದು ವಾರ ಕಂಟಿನ್ಯೂ ವೀಡಿಯೋಸ್ ಹಾಕಿದ್ದೇವೆ ನೋಡಿರಿ. ಬರೀ ಲ್ಯಾಬಿಗೆ ಹೋದೆ, ಮನೆಗೆ ಬಂದೆ, ಕೆಲಸ ಮಾಡಿದೆ, ಬರೀ ಇದಾಗೈತಿ. ಏನು ಡೈಲಿ ಲಾಗ್ ಮಾಡಲಿ, ನಾ ಏನು ಕಂಟೆಂಟ್ ಐತಂತ ಮಾಡಲಿ. ಸೊ ಹಂಗಾಗಿ ಅಪ್ಕಮಿಂಗ್ ಏನಾದರೂ ಇದ್ರೆ ಮಾಡ್ತೀನಿ ವೀಡಿಯೋಸು, ಇಲ್ಲಂತ ಹೇಳಲ್ಲ. ಬಟ್ ಒಂದು ಕಂಟೆಂಟ್ ಅಂತ ಇರಬೇಕಲ್ಲ, ನೋಡೋರ್ಗೂ ಇಂಟ್ರೆಸ್ಟ್ ಬರಬೇಕಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡತ್ತೀನಿ. ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ನೀವೆಲ್ಲಿರೋದು? ನಾವು ಬ್ಯಾಂಗ್ಳೂರಲ್ಲಿರೋದು. ಏನು ಎಜುಕೇಷನ್ ನಿಮ್ಮದು? ಪ್ಯಾರಾಮೆಡಿಕಲ್ DMLT ಡಿಪ್ಲೊಮಾ ಇನ್ ಲ್ಯಾಬೋರೇಟರಿ ಟೆಕ್ನಾಲಜಿ ನಾನು ಓದಿರೋದು. ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ? ನನ್ನ ಹಸ್ಬೆಂಡ್ ಡ್ರೈವಿಂಗ್ ಮಾಡ್ತಾರೆ. ನೆಕ್ಸ್ಟು ಬೆಂಗಳೂರು ಜೀವನ ಹೆಂಗಿದೆ ಸಿಸ್ಟರ್? ಯಾಕೆ ಕೇಳ್ತೀರಿ? ಟ್ರಾಫಿಕ್ ಜಂಜಾಟ, ಹೋಗ ಬಾ. ಇವಾಗ ಇಲ್ಲೇ ಒಂದು 3 ಕಿಲೋಮೀಟ್ರ್ ಐತೆ ಅನ್ಕೋರಿ. ಅದಕ್ಕೆ ನಾವು ಎಷ್ಟೊತ್ತಿಗೆ ಬಿಡ್ಬೇಕು ಮನೆ? ಈಗ ಎಕ್ಸಾಂಪಲ್ ನಂದು ಲ್ಯಾಬು, ನಮ್ಮ ಮನೆಯಿಂದ ನಮ್ಮ ಲ್ಯಾಬು 6 ಕಿಲೋಮೀಟರ್ಸ್ ಅಷ್ಟೇ ಇರೋದು. 7 o'clock ಡ್ಯೂಟಿ. ನಮ್ಮ ಮನೆಗೆ ಎಷ್ಟು ಗಂಟೆಗೆ ಬಿಡ್ಬೇಕಂದ್ರೆ 6:10 6 ಗಂಟೆ ಹಿಂಗೆ ಬಿಡಬೇಕು. ಇಷ್ಟರದಾಗ ಬೆಂಗಳೂರು ಜೀವನ ಹೆಂಗಂತ ಗೊತ್ತಾಗುತ್ತೆ. ಎಲ್ಲ ಕಾಸ್ಟ್ಲಿ ದುನಿಯಾ ಐತಿಲ್ಲ. ಅಷ್ಟು ದುಡಿತೀವಿ ಅಂದರೂ ಅಷ್ಟು ಖರ್ಚಿಂತ ಇರ್ತಾವಿಲ್ಲ. ಏನು ಹೇಳ್ಬೇಕು ಬೆಂಗಳೂರು ಜೀವನ ಬಗ್ಗೆ? ಅದು ಊರಾಗಿದ್ದು ನೋಡೋರಿಗೆ ಭಾಳ ಚಂದ ಕಾಣಿಸ್ತೈತಿ. ಬಟ್ ಇಲ್ಲಿ ಬಂದು ಜೀವನ ಮಾಡಿದ್ರೆ ಗೊತ್ತಾಗುತ್ತೆ ಬೆಂಗಳೂರು ಜೀವನ ಏನು ಅಂತಂದು. ಯಾವ ಮೊಬೈಲಲ್ಲಿ ವೀಡಿಯೋ ಮಾಡೋದು ನೀವು ಅಂತ. ನನ್ನ ಹತ್ರ ಐಫೋನ್ ಇಲ್ಲರಿ. ಆಮೇಲೆ ಸ್ಯಾಮ್ಸಂಗ್ ಅದು ಇದು ದೊಡ್ಡ ಫೋನೆಲ್ಲ ಇಲ್ಲ. ಇರೋದು 20,000 ಫೋನು, ಓಪೋ A3 Pro 5G ಫೋನು. ಹಳ್ಳ ಮಳ ಡಿಸ್ಟರ್ಬ್ ಮಾಡತ್ತಾನ್ರಿ ಅವ. ಲಾಕ್ ಮಾಡ್ತೀನಿ. ಸಾರಿ, ಹೊಳಮಳ ಡಿಸ್ಟರ್ಬ್ ಮಾಡತ್ತಿದ್ದ. ಸೊ ಹಂಗಾಗಿ ಏನು ಯಾವ ಮೊಬೈಲಲ್ಲಿ ವಿಡಿಯೋ ಮಾಡ್ತೀರಿ ಅಂತ ಕೇಳಿದ್ರಲ್ಲ. ನನ್ನ ಹತ್ರ ದೊಡ್ಡ ಬ್ರ್ಯಾಂಡ್ ಫೋನ್ಸ್ ಆಗಲಿ ಅಂಥದ್ದಾಗಲಿ ಇಂಥದ್ದಾಗಲಿ
ಇರೋದು 20,000 ಫೋನ್ ಐತಿ. ಓಪೋ A3 Pro 5G ಫೋನ್ ಐತಿ. ವಾಟ್ ಅಬೌಟ್ ಯುವರ್ ಕುಳ್ಳಿ? ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಅಲ್ಲಿ ಇರೋರಿಗೆಲ್ಲ ಕುಳ್ಳಿ ಯಾರು ಅಂತ ಗೊತ್ತು. ಇವಾಗ ಹೊಸದಾಗಿ ನೋಡೋರಿಗೆ, ಹೊಸದಾಗಿ ಪರಿಚಯ ಆಗಿರೋರಿಗೆ ಕುಳ್ಳಿ ಯಾರು ಅಂತ ಗೊತ್ತಿಲ್ಲ. ಕುಳ್ಳಿ ಅಂದರೆ ನಮ್ಮ ನೀತಾ. ಆಕೆ ಒಂಥರ ನನಗೆ ಲಿಟಲ್ ಸ್ಪೆಷಲ್ ರೀಕೆ. ಆವಾಗ ಜಗಳ ಮಾಡ್ತೀವಿ, ಮಾತು ಬಿಡ್ತೀವಿ, ಮತ್ತು ವಾಪಸ್ ಕೂಡ್ತೀವಿ. ರೀಸೆಂಟಾಗಿ ಮೊಮ್ಮನ ಮದುವೆ ಆಯಿತು. ಐ ಮಿಸ್ ಹರ್. ಆಕೆ ಬಗ್ಗೆ ಏನು ಹೇಳಬೇಕು ನಾನು? ಪ್ರೀಷಿಯಸ್ ಗರ್ಲಕ್ಕೆ ನನಗೆ ನನ್ನ ಒಂಥರ ಏನು ಸ್ಪೆಷಲ್ ಪ್ಲೇಸ್ ಐತೆ ಆಕೆಗೆ ಒಂದು. ಸೊ ಹಂಗಾಗಿ ಆಕೆ ಅಂದ್ರೆ ನನಗೆ ಇಷ್ಟ. ಲವ್ ಯು ಕುಳ್ಳಿ ಅಂದ್ರೆ ಆಕಿನ ಹೆಸರು ನೀತಾ ರೀ. ನೆಕ್ಸ್ಟು ಈ ಕ್ವಶನ್ ಅಂತೂ ಎಷ್ಟು ಮಂದಿ ಕೇಳಾರ ಅಂತಂದ್ರೆ, ಇದ್ರಾಗ ನನ್ನ ಆಸ್ಮಿ ಕ್ವಶನ್ ಅಂತ ಹಾಕಿದ ತಕ್ಷಣ ನನ್ನ ಫ್ರೆಂಡ್ಸ್ ಒಂದಿಷ್ಟು ಜನ ಅದಾರ. ಪ್ಲ್ಯಾನಿಂಗ್ ಏನೂ ಇಲ್ವಾ? ಬೇಬಿ ಪ್ಲ್ಯಾನಿಂಗ್ ಏನೂ ಮಾಡಲ್ವಾ? ಏನು ಡ್ರೀಮ್ ಇಲ್ವಾ? ನೆಕ್ಸ್ಟು ಯಾವಾಗ ಮಾಡ್ಕೊಳ್ಳೋದು, ಯಾವಾಗ ಸೊಸಿ ಅಳಿಯ ಕೊಡೋದು, ಹಿಂಗೆ ಕ್ವಶನ್ ಟಕ 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 ಅಂತ ಬರ್ತಾ ಇರುತ್ತೆ. ಸೊ ಅವ್ರಿಗೆ ಏನು ಉತ್ತರ ಹೇಳಬೇಕು? ನಮ್ಮದು ಒಂದು ಲೈಫ್ ಸೆಟಲ್ ಆಗಬೇಕಲ್ವಾ? ಸೊ ಹಂಗಾಗಿ ನಮ್ಮ ಲೈಫ್ ಸೆಟಲ್ ಆಗಲಿ ಫಸ್ಟು, ಆಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ನಾನು ಇದ್ದ ಹೇಳೀನಿ. ಇವಾಗಲೂ ಈ ಕ್ವಶನ್ಗೆ ಆನ್ಸರ್ ಕೊಡಾತೀನಿ. ಪದೇ ಪದೇ ಯಾರು ಕೇಳಕ್ಕೆ ಹೋಗಬೇಡ್ರಿ. ನಮ್ಮದಾದಂಥ ನಾವು ಸೆಟಲ್ ಆದಮೇಲೆ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ನೆಕ್ಸ್ಟು ನೀವು ಏನಾಗಬೇಕು ಅಂತ ಅಂದ್ಕೊಂಡಿರಿ? ಕ್ವಶನ್ ನಾನು ಇವಾಗ ಆಲ್ರೆಡಿ ಲ್ಯಾಬ್ ಟೆಕ್ನಿಷಿಯನ್. ನಾನು ಏನಾಗಬೇಕು? ನನಗೆ ಏನಾಗಬೇಕು ಅನ್ನೋದಕ್ಕಿಂತ ಒಂದು ಮಾಡಬೇಕು ಅನ್ನೋದೈತಿ. ಫಸ್ಟ್ ಲ್ಯಾಬ್ ಓಪನ್ ಮಾಡಬೇಕು. ಆಮೇಲೆ ನನ್ನದೊಂದು ಡ್ರೀಮ್ ಹೌಸ್ ಐತಿ. ಆ ಥರ ನಾನು ಫಸ್ಟ್ ಮನೆ ಕಟ್ಟಿಸ್ಬೇಕು. ಇದು ನನ್ನ ಪ್ರೆಸೆಂಟ್ ಇವಾಗ ಗುರಿ ಇರೋದು. ಮತ್ತು ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ಲವ್ ಮ್ಯಾರೇಜಾ, ನಿಮ್ಮ ಫ್ಯಾಮ್ಲಿ ಬಗ್ಗೆ, ಪ್ರೆಸೆಂಟ್ ನಾನು ಇವಾಗ ಇರೋ ಫ್ಯಾಮ್ಲಿ ಬಗ್ಗೆ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಪರಿಚಯ ಮಾಡಿಸ್ತೀನಿ. ಬಟ್ ಫಸ್ಟ್ ಹೇಳಿದ್ನಲ್ಲ, ಅದೊಂದು ಟೈಮ್ ಬರುತ್ತಾ ಇಲ್ಲ ಗೊತ್ತಿಲ್ಲ. ಬಂದಾಗಂತೂ ಪಕ್ಕ ನಾನು ಪರಿಚಯ ಮಾಡಿಸ್ತೀನಿ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಒಂದು ಲೆಕ್ಕಕ್ಕೆ ಲವ್ ಮ್ಯಾರೇಜು ಐತ್ರಿ, ಒಂದು ಲೆಕ್ಕಕ್ಕೆ ಅರೇಂಜ್ ಮ್ಯಾರೇಜು ಐತೆ. ನಮ್ಮದು ಎರಡೂ ತೊಗೋರಿ. ಪರ್ಟಿಕ್ಯುಲರಾಗಿ ಲವ್ ಮ್ಯಾರೇಜಾ ಅಂತ ಹೇಳಲ್ಲ, ಆಮೇಲೆ ಅರೇಂಜ್ ಮ್ಯಾರೇಜಾ ಅಂತ ಹೇಳೋ 50-50 ನಮ್ಮ ಮ್ಯಾರೇಜ್ ಇದ್ದಿದ್ದು. ಸೊ ಇಷ್ಟು ನಮಗೆ ಕ್ವಶನ್ಸ್ ಇದ್ವು. ಆಮೇಲೆ ವೀಡಿಯೋಸ್ ಜಾಸ್ತಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಮಾಡ್ತೀವಿ, ಕಂಟೆಂಟ್ ಸಿಗಲಿ ನಮ್ಗೆ. ಆಮೇಲೆ ಇನ್ನೊಂದು ಏನು ಬೇಜಾರಂದ್ರೆ, ವೀಡಿಯೋಸ್ ಮಾಡ್ತೀನಿ ಇಲ್ಲಂತಲ್ಲ, ಬಟ್ ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಅಂದರೆ ನಾನು ಒಂದು ಪಾರ್ಟ್ ಟೈಮ್ ವರ್ಕ್ ಮಾಡತ್ತೀನಿ, ವರ್ಕ್ ಫ್ರಮ್ ಹೋಮು. ಅಲ್ಲಿ ಟೈಮ್ ಕೊಟ್ಟು, ಇಲ್ಲಿ ಟೈಮ್ ಕೊಟ್ಟು, ನಮ್ಮ ಲ್ಯಾಬಿಗೆ ಟೈಮ್ ಕೊಟ್ಟು, ಸೊ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗತೈತಿ. ಆಮೇಲೆ ನನಗೆ ನಿದ್ದೆ ಭಾಳ ಇಂಪಾರ್ಟೆಂಟು. ಸೊ ನನಗೆ ನಿದ್ದೆ ಕರೆಕ್ಟ್ ಆಗೋಲ್ಲ. ಹಾಗಾಗಿ ನಾನು ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿಲ್ಲ. ಆದಷ್ಟು ನಾನು ಫ್ರೀ ಇದ್ದಾಗ ವೀಡಿಯೋ ಮಾಡ್ತೀನಿ, ಕಂಟೆಂಟ್ ಕೊಡ್ತೀನಿ. ನಿಮ್ಗೆ ಯೂಸ್ ಆಗೋ ಥರ ನಾನು ವೀಡಿಯೋಸ್ ಮಾಡ್ತೀನಿ. ಇದು ನನ್ನ ಕಿರು ಪರಿಚಯ, ನನ್ನ ಲೈಫ್ ಸ್ಟೋರಿ ಇತ್ತು. ಪ್ಲೀಸ್ ಪದೇ ಯಾರು ಪ್ಲ್ಯಾನಿಂಗ್ ಮಾಡಿ ಇಲ್ಲವಾ, ಪ್ಲ್ಯಾನಿಂಗ್ ಮಾಡಲ್ವಾ ಅಂತ ಯಾರು ಕೇಳಕ್ಕೆ ಹೋಗಬೇಡ್ರಿ. ನಮಗೆ ಅವಶ್ಯಕತೆ ಇದ್ದರೆ ನಾವು ಮಾಡ್ತೀವಿ. ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ನಾನೇನು ಮಾಡೋಕ್ಕಾಗಲ್ಲ. ಇದು ನಮ್ಮ ಡಿಸಿಷನ್ನು. ನೀವು ಹೇಳಿರಂತ ನಾವು ಮಾಡ್ಕೊಂಡ್ವಿ ಅಂದ್ಕೊರಿ, ನಾಳೆ ಏನೋ ಇತ್ತು, ನಮ್ಮದೇನೂ ಸೆಟಲ್ ಆಗಿಲ್ಲ, ನೀವು ನೋಡ್ಕೊತೀರ ಬಂದು, ಇಲ್ಲ ಅಲ್ಲ, ನಮ್ಮ ಲೈಫ್ ಏನನ್ನೋದು ನಮ್ಗೆ ಗೊತ್ತು. ಸೊ ನಾವು ಅದೆಲ್ಲ ಮಾಡಿಕೊಂಡು ಅದ್ರ ಮೇಲೆ ಫೋಕಸ್ ಮಾಡ್ತೀವಿ. ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡೋಕ್ಕೆ ಹೋಗಬೇಡ್ರಿ. ನಮ್ಗೆ ಟೆನ್ಷನ್ ಇಲ್ಲ, ನೀವು ಏನಕ್ಕೆ ಅಷ್ಟು ಟೆನ್ಷನ್ ಮಾಡ್ಕೊತೀರಿ ನಮ್ಗೆ ಗೊತ್ತಿಲ್ಲ. ಸಮ್ ಪೀಪಲ್ಸ್ಗೆ ಇದು ಆನ್ಸರ್. ಸಾರಿ, ಬೇಜಾರಾಗಿದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಮತ್ತು ನೆಕ್ಸ್ಟ್ ಯಾವ ವೀಡಿಯೋ ಬೇಕು ಕಮೆಂಟ್ ಮಾಡಿ. ಈಗ ಏನಾದರೂ ಒಂದು ಕಂಟೆಂಟ್ ನೀವು ಸಜೆಸ್ಟ್ ಮಾಡಿರಿ. ನನ್ನ ಫ್ರೆಂಡ್ಸು ಏನಾದ್ರು ಹೇಳಿರಿ, ಒಂದು ಹಿಂಗೆ ಮಾಡಿರಿ, ಹಿಂಗಿಲ್ಲ, ಹಿಂಗೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಆಮೇಲೆ ಇಲ್ಲಿ ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ.